ತುಂಬ ಚೆನ್ನಾಗಿದೆ ಬ್ರೋ ಮೂವಿ. ನೋಡಿ ನೈಟ್ ಸಂಜೆ 7 ಗಂಟೆಗೆ ಬಂದಿರೋದು, ಬೆಳಗ್ಗೆ 7 ಗಂಟೆ ಆದ್ರಿಂದ ಥಿಯೇಟ್ರ್ ಹತ್ರನೇ ಇದ್ದೀವಿ. ಹಾಂ, ಸೆಲೆಬ್ರೇಷನ್ ಮಾಡೋಣ ಅಂತ ಬಂದಿದ್ದು. ಸರಿ 9-10 ಗಂಟೆ ಆಯ್ತು, ಇನ್ನೇನು 2 ಅವರ್ 1 ಗಂಟೆಗೆ ಅಂದ್ಬಿಟ್ಟು ಅಲ್ಲೇ ಕೂರಿಸ್ಕೊಂಡ್ರು. 1 ಗಂಟೆಗೇನೋ ಶೋ ತೋರಿಸಿದ್ರು. 4 ಗಂಟೆ ಬರ್ರಿ ಮನೆಗೆ ಹೋಗಿ ಮಲ್ಕೊಳ್ಳೋಣ ಅಂದರೆ ಬಾ ಕನ್ನಡದಲ್ಲಿ ನೋಡೋಣ ಅಂತ ಪ್ರಸನ್ನ ಕರ್ಕೊಂಡ್ರಿ. ಇದು ನಮ್ಮ ಜಗತ್ತು. ಸೂಪರ್ ಆಗಿದೆ ಬ್ರೋ ಮೂವಿ. ಆ್ಯಕ್ಚುಲಿ ತೆಲುಗುಗಿಂತ ಕನ್ನಡ ವಾಯ್ಸ್ ಡಬ್ಬಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ NTR ಅವರೇ ಓನ್ ವಾಯ್ಸಿಂದ ಮಾಡಿರೋದ್ರಿಂದ ಕನ್ನಡದಲ್ಲಿ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಮೂವಿ. ತೆಲುಗು ಬರೋರು ತೆಲುಗಲ್ಲೇ ನೋಡಿ, ಕನ್ನಡ ಬರೋರು ಕನ್ನಡದಲ್ಲಿ ನೋಡಿ. ನಮ್ಮ ಕನ್ನಡನ ಬೆಳೆಸಿ ಅರಸಿ ಉಳಿಸಿ. ಹೇಳಿ ಬ್ರೋ, ಕ್ವಶನ್ ಕೇಳಿ. ಹೇಗಿತ್ತು ಸರ್ ಸಿನಿಮಾ ನೋಡಿದ್ರಲ್ಲ ಸರ್? 4 ಗಂಟೆಗೆ ಬಂದು ಸಿನಿಮಾ ನೋಡಿದ್ದೀರಾ? 1 ಗಂಟೆ ಸರ್, ಇಲ್ಲಿ 4 ಗಂಟೆ. ಓಕೆ, ಶೋ ಇದ್ದಿದ್ದು 4 ಗಂಟೆಗೆ. ಹಾಂ, ಹೇಗೆ ಅನ್ನಿಸ್ತು ಸರ್? ಸರ್ ಸೂಪರ್ ಸಿನಿಮಾ. ಯಂಗ್ ಟೈಗರ್ಗೆ ಆಫ್ಟರ್ ರಾಜಮೌಳಿ ಆದಮೇಲೆ ಯಾರೇ ಸಿನಿಮಾ ಮಾಡಿದ್ರು ಫ್ಲಾಪ್ ಅನ್ನೋ ಒಂದು ಇದಿತ್ತು. ಅದನ್ನು ಅಳ್ಸೋಕ್ಕೆ ಅವರು ತೆಲುಗು ಹೀರೋ ಅಂತ ನಾವು ಹೇಳೋದೇ ಇಲ್ಲ, ನಮ್ಮ ಕನ್ನಡದ ಹೀರೋ ಇರು. ಇಲ್ಲಿ 4 ಗಂಟೆಗೆ ಎಷ್ಟು ಜನ ಬಂದಿದ್ದಾರೆ ಅಂತ. ಏನಕ್ಕಂದರೆ ಕನ್ನಡ ಅಭಿಮಾನ ಬ್ರೋ. ನಮ್ಮ ಭಾಷೆನ ನಮ್ಮ ತಾಯಿ ಭಾಷೆ ಅಂತ ಅವರು ಅಷ್ಟು ಖುಷಿಯಿಂದ ಮಾತಾಡ್ತಾರೆ. ಕನ್ನಡ ಮಾತಾಡೋದು ನನ್ನ ಪುಣ್ಯ, ನನ್ನ ಮನೇಲಿ ಮಾತಾಡೋದು ಕನ್ನಡ ಅಂತ ಹೇಳೋರೆ. ಆ ಹೀರೋಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಹಿಂಗೆ. ನಮ್ಮ ಭಾಷೆನ ಪ್ರೀತಿಸೋರು ಇವಾಗ ಇಷ್ಟಪಡ್ದಿರೋ ಕೆಲವ್ರಿಗೆ ಕಾವೇರಿನೇ ಕೊಟ್ಟಿದ್ದೀವಂತೆ. ನಮ್ಮನ್ನ ಇಷ್ಟಪಡೋರು ಸಿನಿಮಾ ನಾವು ನೋಡಿಲ್ಲ ಅಂದರೆ ತಪ್ಪೇನು? ಅದಕ್ಕೆ NTR ಅವ್ರ ಸಿನಿಮಾ, ಅದರಲ್ಲೂ ಇವ್ರು ಬ್ರೋ ಒಂದು ಫ್ರೇಮಲ್ಲಿ 3 ಥರ ಆ್ಯಕ್ಟಿಂಗ್ ಮಾಡ್ತಾರೆ. ಅವ್ರು ಯಾವ ಥರ ಅಂದರೆ ಅವ್ರು ನೆಗೆಟಿವ್ ಮಾಡಿದ್ರು ಅಷ್ಟೇ ಇದೇ ಸತ್ಯ ಅಂತ ನಂಬಿಸ್ಬಿಡ್ತಾರೆ ಬ್ರೋ. ಆ ಥರ ಆ್ಯಕ್ಟ್ ಮಾಡೋದು NTR ಅವರು. ಅದು ಖುಷಿ ಆಯಿತು. ಸಿನಿಮಾ ಸ್ಟೋರಿ ವೈಸ್ ಬಂದರೆ ಹೇಗಿದೆ? ಸ್ಟೋರಿ ವೈಸ್ ಅಂತೂ ಬ್ರೋ ಪಕ್ಕಾ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಬ್ರೋ. ಅಲ್ವಾ? ಎಲ್ಲೂ ಬೋರ್ ಇಲ್ಲ. ಬಂದೇ ಇಲ್ಲ ಬ್ರೋ, ಇಂಡಸ್ಟ್ರಿಯಲ್ಲಿ ಯಾವುದೋ ಮೂವಿ ಬಂದಿರೋ ಈ ಥರ ಸ್ಟೋರಿ. ಒಂದೇ ಸ್ಟೋರಿ ಹಿಡ್ಕೊಂಡು ಫುಲ್ ಮೂವಿನ ಮುಗಿಸಿದ್ದಾರೆ. ಪಾರ್ಟ್ 2ಲಿ ಕುತೂಹಲ ಇಟ್ಟಿದ್ದಾರೆ. ಅದೊಂದು ನೀವು ಪಾರ್ಟ್ 1 ನೋಡಿದ್ರೆ ಪಾರ್ಟ್ 2 ನೋಡ್ಲೇಬೇಕನ್ಸುತ್ತೆ. ಒಂದಲ್ಲಿ ನಿಮಗೆ ಬಾಹುಬಲಿಲಿ ಹೆಂಗೆ ಟ್ವಿಸ್ಟ್ ಇತ್ತು ಎಂಡಿಂಗಲ್ಲಿ, ಅದೇ ಟ್ವಿಸ್ಟ್ನ ಮೇಂಟೈನ್ ಮಾಡೋರು ಬ್ರೋ. ಅದೇ ನಮ್ಗೆ ಆಶ್ಚರ್ಯ ಆಗಿತ್ತು. ಅದೇ ಟ್ವಿಸ್ಟು. ಬಟ್ ನಾವು ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ. ಥಿಯೇಟ್ರಿಗೆ ಬಂದು ಹೇಳಿದ್ರೆ ಅದು ಚೆನ್ನಾಗಿರಲ್ಲ. ಥಿಯೇಟ್ರಿಗೆ ಬಂದು ಬಿಗ್ ಟರ್ನಿಂಗ್ ಪಾಯಿಂಟ್ ಅದು. ಆ ಥರ ಸಿನಿಮಾ ಮಾಡೋರು ಬ್ರೋ. ನಾವು NTR ಅವ್ರವ್ರಿಗೆ ಇನ್ನೊಂದು ಏನಕ್ಕೆ ಬಂದ್ರಿ ಅಂತ ನೀವು ಕೇಳಿದ್ರಿ ಅಲ್ವಾ ಬೆಳಗ್ಗೆ ಮಿಡ್ ನೈಟ್ ಶೋಗೆ. ನಮ್ಮ ಅಪ್ಪ ಅವ್ರಿಗೆ ಕರ್ನಾಟಕ ರತ್ನ ಬಂದಾಗ ಅಷ್ಟು ಸಂಭ್ರಮಿಸಿದ್ದೆ ನಮ್ಮ NTR ಅವರು. ಇವಾಗ NTR ಅವರು ನಿಮಗೆ ಬೇರೆಯವ್ರಿಗೆ ಸಾಂಗೇ ಆಡಿಲ್ಲ ಅನ್ಕೋಬಿಡಿ. ಅವ್ರು ಸಾಂಗ್ ಆಡ್ಕೊಳ್ಳೋದು ಬಿಟ್ಟರೆ ಬೇರೆ ನಟರಿಗೆ ಅವ್ರು ಸಾಂಗೇ ಆಡಿಲ್ಲ. ಅಪ್ಪು ಅವ್ರಿಗೆ ಮಾತ್ರ ಅವ್ರು ಆಡಿರೋದು. ಅಪ್ಪು ಅವ್ರು ನಮ್ಮ ಬ್ರದರ್ ಇದ್ದಂಗೆ ಅಂತ ಆ ಪವರ್ಗೆ ಬ್ರದರ್ ಅಂದಮೇಲೆ ನಮಗೂ ಬ್ರದರ್ NTR ಅವರು. ಅದಕ್ಕೋಸ್ಕರ ಸಪೋರ್ಟ್ ಮಾಡಲೇಬೇಕು ಅಂತ ನಾವು ಬಂದಿರೋದು ಬ್ರೋ. ಓಕೆ, ಥ್ಯಾಂಕ್ ಯು. ದೇವರ ಸೂಪರ್ ಆಗಿತ್ತು, ಭಾರಿ ಚೆನ್ನಾಗಿದೆ. ಫಸ್ಟ್ ಹಾಫ್ ಮಾತ್ರ ಬೆಂಕಿ ಇದೆ. ಸೆಕೆಂಡ್ ಹಾಫ್ಗೆ ವೇಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಒಂದು ಪ್ಯಾನ್ ಇಂಡಿಯಾ ಮೂವಿ ಮಾಡಾದ್ಮೇಲೆ ನೆಕ್ಸ್ಟ್ ಫಿಲ್ಮ್ ಅವ್ರದ್ದು ಹಿಟ್ ಆಗಲ್ಲ ಅಂತ. ಪ್ರಭಾಸ್ ಅವ್ರದ್ದು ಸಾವು ಆ ಥರ ಆಯಿತು. ಬಟ್ NTRದು ಆ ಥರ ಆಗಲ್ಲ ಅಂತ, NTRದು ಅದೇ ಥರ ಆಗುತ್ತೆ ಅಂತ ಹೇಳಿದರು. ಬಟ್ ಹಂಗಾಗಲಿಲ್ಲ. NTRದು ಕನ್ನಡ ಡಬ್ಬಿಂಗ್ NTRದಂತೂ ತುಂಬ ಚೆನ್ನಾಗಿದೆ. ವಾಯ್ಸ್ ಕನ್ನಡದಲ್ಲಿ ಚೆನ್ನಾಗಿದೆ ಸರ್. ಫ್ರೆಂಡ್ಶಿಪ್ ಬಗ್ಗೆ ಇದೆ ಸರ್ ಫಿಲಮು. ಫೈಟಿಂಗ್ಗಳು ಚೆನ್ನಾಗಿದೆ. 4 ಗಂಟೆ ರಾತ್ರಿಗೆ ಬಂದ್ವಿ. ತುಂಬಾ ಸೂಪರಾಗಿದೆ ಮೂವಿ ಮಾತ್ರ. ದೇವರ ಮೂವಿ. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಕ್ರೇಜ್ ಇದೆ ಅಂತ NTRಗೆ. ಇರುವಾಗ ನಿದ್ದೆ ಬಿಟ್ಟು ಬರಬೇಕಲ್ಲ ಅಂತ ಮನಸ್ಸಲ್ಲಿ ಬಂದೆ. ಈಗ ಹೋಗ್ಬೇಕಾದ್ರೆ ನಿದ್ದೆಗೆಟ್ಟು ಹೋಗ್ತಾ ಇದ್ದೀನಿ. ಅಂದರೆ ಆ ಥರ ನಿದ್ದೆಗೆಡಿಸಿದೆ ಈ ಮೂವಿ. ತುಂಬ ಸೈಕಾಗಿದೆ ಮಾತ್ರ. ಪಿಕ್ಚರ್ ಚೆನ್ನಾಗಿದೆ. ಏನು ಇಷ್ಟ ಆಯಿತು?